ಏನಿದು ಏನು ಗೊತ್ತಾಗ್ತಿಲ್ಲಪ್ಪ. ಮೇಡಮ್, ಕರೆಂಟ್ ಬಿಲ್. ಏನ್ರಿ ಇದು ₹1 ಬಂದಿದೆ ಕರೆಂಟ್ ಬಿಲ್ಲು. ₹1 ಅಲ್ವಾ ಮೇಡಮ್, ಕಟ್ಟಿ. ಏನ್ರಿ ₹1 ಅಲ್ವಾ ಅಂತ ಹೇಳ್ತೀರಾ? ₹1ಗೆ ಬೆಲೆ ಇಲ್ವಾ ಹಾಗಾದ್ರೆ? ನಾವು ಕರೆಂಟ್ ಬಿಲ್ಲು ಫ್ರೀ ಮಾಡಿಸಿದೀವಿ. ಸರ್ಕಾರದಿಂದ ಸಿದ್ದರಾಮಣ್ಣ ಕರೆಂಟ್ ಬಿಲ್ ನ ನಮ್ಗೆ ಫ್ರೀ ಮಾಡಿಸ್ಕೊಟ್ಟಿದ್ದಾರೆ. ಮಧ್ಯದಲ್ಲಿ ನಿಮ್ದೇನ್ರಿ ₹1 ಕಿತ್ಕೊಂಡ್ ತಿಂತಾ ಇದ್ದೀರಾ ನೀವು? ಅಲ್ಲ, ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. ಒಬ್ಬೊಬ್ರ ಹತ್ರ ನೀವು ₹1 ತಿಂಗ್ಳಿಗೆ ಕಿತ್ಕೊಂಡ್ರು ತಿಂಗಳಿಗೆ 7 ಕೋಟಿ ದುಡ್ಡಾಯ್ತು. ಹಂಗಾದ್ರೆ ನಿಮ್ಗೆ ತಿಂಗಳಿಗೆ 7 ಕೋಟಿ ದುಡ್ಡು ಬರುತ್ತಾ? ಅಯ್ಯೋ ಶಿವನೇ, ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ನಾನ್ ₹1 ಎಲ್ಲ ಕಟ್ಟಕ್ ಆಗಲ್ಲ ರೀ. ಸ್ಟಾಪ್ ರೀ. ₹1 ಅಲ್ವಾ, ನಾನಿಲ್ಲಿ ಬಂದಿರೋ ತಪ್ಪಿಗೆ ನಾನೇ ಕಟ್ತೀನಿ. ಈ ಹೆಂಗಸರಿಗೆ ಸರ್ಕಾರ ಎಷ್ಟೇ ಪುಕ್ಷಟೆ ಕೊಟ್ಟರು ಸಾಕಾಗಲ್ಲ. ಹಲೋ, ಎಲ್ಲಿದ್ಯಾ? ನಾನು ಉಗಾಂಡಾದಲ್ಲಿದ್ದೀನಿ. ನಮ್ಮೂರು ಕೊರೋನಾ ಜಾತ್ರೆಗೆ ಬರಲ್ವಾ ನೀನು? ಕೊರೋನಾ ಜಾತ್ರೆನಾ? ಗೊತ್ತಿಲ್ವಾ ನಿನಗೆ? ವರ್ಷಕ್ಕೊಂದ್ಸಲಿ ನಮ್ಮೂರಲ್ಲಿ ಕೊರೋನಾ ಜಾತ್ರೆ ನಡೆಯುತ್ತೆ. ಹೋದ ಸಲ ಬೇಸಿಗೆಯಲ್ಲಿ ಸ್ಟಾರ್ಟ್ ಆಯಿತು, ಈ ಸಲ ಅದೇನೋ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದನ್ನೆಲ್ಲ ಯಾರು ನಡೆಸ್ತಿರೋದು? ಡಾಕ್ಟರ್ಗಳು, ಮೆಡಿಕಲ್ ಮಾಫಿಯಾ. ಆ ಜಾತ್ರೆಲಿ ಏನೋ ಸ್ಪೆಷಲ್ಲು? ಡೋಲೋ 650 ಮಾತ್ರೆ, ಬಿಸಿ ರಾಗಿ ಮುದ್ದೆ, ಸ್ಯಾನಿಟೈಸರ್, ಜ್ಯೂಸ್, ಮೂತಿಗೆ ಮಾಸ್ಕು, ಅಂಡ್ಗೆ ಲಾಠಿ ಚಾರ್ಜ್, ಲಾಕ್ಡೌನು, ಬ್ಯಾರಿಗೇಟ್, ರೋಡಲ್ಲಿ ಸಿಕ್ಕಿದ್ರೆ ಏಟು, ಹಾಸ್ಪಿಟಲ್ ಒಳಗಡೆ ಕ್ವಾರಂಟೈನ್, ನರ್ಸ್ಗಳ ಡ್ಯಾನ್ಸ್. ಈ ಥರನೂ ಒಂದು ಜಾತ್ರೆ ಇದೆಯೇನೋ? ಇದ್ರದ್ದು ಮೂಲ ಸ್ಥಾನ ಚೀನಾ. ಅಲ್ಲಿಂದ ವರ್ಷಕ್ಕೊಂದ್ಸಲಿ ಕೊರೋನಾ ದೇವ್ರನ್ನ ನಮ್ಮೂರಿಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಎಲ್ಲರ ಮೈ ಮೇಲೆ ಕೊರೋನಾ ದೇವ್ರನ್ನ ಬರೆಸ್ತಾರೆ. ಎಲ್ರಿಗೂ ಕೊರೋನಾ ದೇವ್ರು ಬರುತ್ತೆ. ಆಮೇಲೆ ಜಾಲಿ ಜಾಲಿ, ಪಾಕೆಟ್ ಖಾಲಿ ಖಾಲಿ, ರೋಡು ಖಾಲಿ ಖಾಲಿ. ಮೈ ಮೇಲೆ ಬರುತ್ತಾ? ಯಾಕಂಗ್ ನಗ್ತಾ ಇದೀಯಾ? ಕೊರೋನಾ ಗೊತ್ತಾಗ್ಬಾರ್ದಂತ ನನ್ನ ತಮ್ಮ ಮಾಸ್ಕ್ ಹಾಕೊಂಡು ಹೋಗ್ತಾವನೆ. ಮಾಸ್ಕ್ ಹಾಕೊಂಡ್ರೆ ಕೊರೋನಾ ಬರಲ್ವಾ? ಮತ್ತೆ ಮಾಸ್ಕ್ ಹಾಕೊಂಡ್ರೆ ಕೊರೋನಾಗೆ ಯಾರು ಹೊತ್ತಲೇ ಗೊತ್ತಾಗಲ್ವಲ್ಲ, ಅದಕ್ಕೆ ಮಾಸ್ಕ್ ಹಾಕೊಳ್ಳೋದು ಜನಗಳು. ಹಲೋ ಹಲೋ, ಇದು ನಿಮ್ಮ ಬ್ಯಾಂಕಲ್ಲಿ ಲೋನ್ ಬೇಕಿತ್ತು. ನಮ್ ಬ್ಯಾಂಕಲ್ಲಿ ನಿಮ್ ಅಕೌಂಟ್ ಇದೆಯಾ? ಅಕೌಂಟು ಮನೇಲಿದೆ. ಹಲೋ, ಕಟ್ ಮಾಡಿದೆ. ಓ, ಗಂಡ್ಮಗು. ಓ, ಕಂಗ್ರ್ಯಾಚುಲೇಷನ್ ಬ್ರದರ್. ಏಯ್ ಬುಲ್ಬುಲ್, ಏನು? ಬಾ ಇಲ್ಲಿ. ಸಾಲ ಕೊಟ್ಟಿರೋರು ಕಾಲ್ ಮಾಡಿದಾಗ ಯಾವ ಮೂಡಲ್ಲಿ ಇರ್ಬೇಕು ಗೊತ್ತಾ ನಿನಗೆ? ಯಾವ ಮೂಡಲ್ಲಿರ್ಬೇಕು? ಬಾ ಇಲ್ಲಿ ತೋರಿಸ್ತೀನಿ. ಫ್ಲೈಟ್ ಮೂಡಲ್ಲಿ ಇರಬೇಕು. ನಿನಗೇನ್ ಲೂಸಾ? ಇಲ್ಲ, ಟೈಟು. ಎಷ್ಟಿದೆ ನಿನಗೆ? ಒಂದೇ ಇರೋದು. ಏನು? ಹಾರ್ಟು. ನೋಡು, ತೋರ್ಸು. ಏನ? ಹಾರ್ಟ್ನ.
ನಾನೇನೋ ತಪ್ಪು ಮಾಡಿದೆ. ನಾನು ಎಲ್ಲಿ ತಪ್ಪು ಮಾಡಿದೆ?